ಅಂಬಾನಿ ನ್ಯೂಸ್ ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಕ್ಷೇತ್ರದಲ್ಲಿ ಮುಂದಿನ ಚುನಾವಣೆ 2025ರ ಚುನಾವಣೆಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಈಗ ನಾವೇನು ಮಾಡಿರ್ತಕ್ಕಂಥ ಅಭಿವೃದ್ಧಿಗಳನ್ನ, ಈಗ ನಡೀತಾ ಇರ್ತಕ್ಕಂಥ ದೌರ್ಜನ್ಯಗಳನ್ನ, ಈಗ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳನ್ನ ನಾವು ಸೋಷಿಯಲ್ ಮೀಡಿಯಾದಲ್ಲೂ ಸಹ ಹಂಚ್ಕೋಬೇಕಾಗ್ತದೆ. ಕೇವಲ ನಾವು JDS ಪಕ್ಷದ ಸಭೆ ಇದ್ದಾಗ ಅಥವಾ JK ಕೃಷ್ಣಾರೆಡ್ಡಿ ಅನ್ನೋರನ್ನ ಮಾಧ್ಯಮದ ಮುಖಾಂತರ ಅವರು ಒಂದು ಪ್ರಶ್ನೆ ಮಾಡಿದಾಗ ನಾವು ಅವ್ರನ್ನ ವಿರುದ್ಧವಾಗಿ ಮಾಡ್ತಾ ಇದ್ದೀವಿ, ಅಥವಾ ಪ್ರತಿಭಟನೆ ಇದ್ದಾಗ ಅಥವಾ ಯಾವ್ದಾದ್ರು ಒಂದು ಕಾರ್ಯಕ್ರಮ ಇದ್ದಾಗ ನಮ್ಮ ಪಕ್ಷದ ವಿಚಾರವನ್ನ ಅವ್ರು ಮಾಡ್ತಾ ಇರ್ತಕ್ಕಂಥ ಅನ್ಯಾಯಗಳನ್ನ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಅಷ್ಟೇ ತಾನೇ? ಅಷ್ಟೇ ಮಾಡ್ತಾ ಇರೋದು. ಹಾಗಾಗಿ ನಾವು ಸಹ ಪ್ರಶ್ನೆ ಮಾಡುವಂತವ್ರಾಗಬೇಕಾದ್ರೆ ನಮ್ಮ ಕೈಯಲ್ಲಿರ್ತಕ್ಕಂಥ ಮೊಬೈಲ್ ಅಲ್ಲಿಂದನೇ ಸಹ ನಾವು ಆ ವಿಚಾರವನ್ನ ಪ್ರಶ್ನೆ ಮಾಡಬಹುದು. ನಾವು ಕೇವಲ JK ಕೃಷ್ಣಾರೆಡ್ಡಿ ಅವರು ಪಕ್ಕದಲ್ಲಿದ್ದಾಗ ಅಥವಾ JK ಕೃಷ್ಣಾರೆಡ್ಡಿ ಅವರು ಸಭೆ ಕರೆದಾಗ ನಾವು ಆಕ್ರೋಶಭರಿತವಾಗಿ ಮಾತಾಡೋದಾಗ್ಲಿ, ನಾವು ಇನ್ನೊಂದು ರೀತಿಯಲ್ಲಿ ಪಕ್ಷದ ಬಗ್ಗೆ ಮಾತಾಡೋದಕ್ಕಿಂತನೂ ನಮ್ಮ ಊರಲ್ಲಿ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನ ಆ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಬೇಕು. ಇವತ್ತು ನಮ್ಮ ಪಕ್ಷದ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ಅದ್ರ ಬಗ್ಗೆ ಮಾತಾಡುವಂತದ್ದಾಗಬೇಕು. ಮತ್ತೆ ಈ ಕ್ಷೇತ್ರದಲ್ಲಿ ದೌರ್ಜನ್ಯಗಳು ಯಾವ ರೀತಿ ಆಗ್ತಾ ಇದೆ ಅದನ್ನ ಕೇವಲ ನಾವು ನೋಡಿಕೊಂಡು ಸುಮ್ಮನೆ ಇರುವಂತದ್ದು ಆಗ್ತಾ ಇದೆ. ಹಾಗಾಗಿ ಅದನ್ನು ಸಹ ಅಪ್ಲೋಡ್ ಮಾಡಬೇಕು. ಹಾಗಾಗಿ ಸೋಷಿಯಲ್ ಮೀಡಿಯಾ ಅಂತ ಏನಿದೆ, ಪತ್ರಕರ್ತರು ನಮ್ಮ ಹತ್ರ ಬಂದು ಪ್ರಶ್ನೆ ಮಾಡೋದನ್ನು ಮಾತ್ರ ನಾವು ಇವತ್ತು ಆಗ್ತಾ ಇದ್ದೀವಿ. ನಾವು ಸಹ ಪ್ರಶ್ನೆ ಮಾಡುವಂತದ್ದಾಗಬೇಕು. ಪ್ರಶ್ನೆ ಮಾಡೋರು ಯಾವತ್ತವರೆಗೂ ಇರಲ್ವೋ ಅವತ್ತವರೆಗೂ ಸಮಾಜನೂ ಉದ್ಧಾರ ಆಗಲ್ಲ, ಆ ಪಕ್ಷನೂ ಉದ್ಧಾರ ಆಗಲ್ಲ, ಆ ದೇಶನೂ ಉದ್ಧಾರ ಆಗಲ್ಲ. ಹಾಗಾಗಿ ಇವತ್ತು ನಾವು ಪ್ರಶ್ನೆ ಮಾಡುವಂತರಾಗಬೇಕಾದ್ರೆ ಇವತ್ತು ಸೋಷಿಯಲ್ ಮೀಡಿಯಾ ಮುಖಾಂತರನೇ ಇವತ್ತು ನಾವು ಪ್ರಶ್ನೆ ಮಾಡುವಂತದ್ದು ಸಹ ಆಗ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಈ ತಾಲೂಕಲ್ಲಿ ಸುಮಾರು ಒಂದು 25 ದಿವಸದಿಂದ ನಾವೆಲ್ಲರೂ ಸಹ ಗಮನಿಸ್ಕೊಂಡು ಬಂದಿದ್ದೀವಿ. ಸರಿಸುಮಾರು 250 ಜನ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಒಂದು ತಂಡವಾಗಿ ಕೆಲಸ ಮಾಡಬೇಕು, ಒಂದು ಗ್ರೂಪ್ ಆಗಿ ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ಇವತ್ತು ಚಂದನ್ ಅವರು ಏನ್ ಬಂದಿದ್ದಾರೆ, ಇದನ್ನ ಯಾವ ರೀತಿ ನಮ್ಮ ಸೋಷಿಯಲ್ ಮೀಡಿಯಾವನ್ನ ಥ್ರೂ ವೇವ್ ಅಲ್ಲಿ ಯಾವ ರೀತಿ ನಾವು ಸಂಘಟನೆ ಮಾಡಬೇಕು, ಮತ್ತೆ ಯಾವ ಯಾವ ವಿಚಾರಗಳನ್ನ ನಾವು ಜನರ ಮುಂದೆ ತಗೊಂಡು ಹೋಗ್ಬೇಕು ಅನ್ನುವಂತ ನಿಟ್ಟಿನಲ್ಲೂ ಸಹ ಚಂದನ್ ಅವರು ಹೇಳ್ತಾರೆ. ಹಾಗಾಗಿ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರಿಗೆ ಆಸಕ್ತಿ ಇದೆಯೋ ಅವರೆಲ್ಲರೂ ಸಹ ಈ ಒಂದು ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕು. ಮುಂದಿನ ಚುನಾವಣೆಗೆ ಸೋತ್ರೆ ಒಬ್ಬ ವ್ಯಕ್ತಿ ಆಚರಣೆ ಬರಲ್ಲ, ನನ್ನ ರಾಜಕೀಯ ಬೇಡಪ್ಪ ಅಂತ ಸುಮ್ಮನಾಗ್ಬಿಡ್ತಾನೆ. ಅಂತದ್ರಲ್ಲಿ ನಿಖಿಲಣ್ಣ ಮೂರು ಚುನಾವಣೆಯನ್ನ ಪಕ್ಷಕ್ಕೋಸ್ಕರ ನಡೆಸಿ ಇವತ್ತು ಸೋತಿದ್ದಾರೆ. ಆದ್ರೂ ಕೂಡ 52 ಕ್ಷೇತ್ರನ ಇವತ್ತು ಸುತ್ತಾ ಇದ್ದಾರೆ, ಇನ್ನೂ 50 ಕ್ಷೇತ್ರನ ಹೋಗ್ತಿದ್ದಾರೆ. ಅಂದ್ರೆ ನಮ್ಗೆ ಏನಕ್ಕೆ, ನಾವು ನಮ್ಮ ಮನಸ್ಸುಗಳಲ್ಲಿ ಕೇಳ್ಕೋಬಹುದು ತಾನೆ. ನಾವೇನಪ್ಪ, ಅವರು ದುಡಿತಿದ್ದಾರೆ, ನಾವು ದುಡಿಬೇಕು ಅನ್ನೋ ಒಂದು ಮನೋಭಾವ ಪ್ರತಿಯೊಬ್ಬ ಕಾರ್ಯಕರ್ತರು ಬರ್ಬೇಕಿದ್ದು. ನಾವು ಸೋತಿದ್ ಮಾತ್ರಕ್ಕೆ ಏನೂ ಆಗಲ್ಲ. ಪಕ್ಷ ಕಟ್ಟೋದು ನಿರಂತರವಾದ ಕೆಲಸ. ಇದು ಒಂದ್ ದಿವಸ 2 ದಿವಸದಲ್ಲ. ಪಕ್ಷ ಸಂಘಟನೆ ಅನ್ನೋದು ಸಂಘಟನೆ ನಡೀತಾ ಇರಬೇಕು. ಅಧಿಕಾರಕ್ಕೆ ಬರ್ತೀವೋ ಬಿಡ್ತೀವೋ ಸಂಘಟನೆ ನಿರಂತರವಾಗಿರ್ಬೇಕು. ಪಕ್ಷದ ಸಭೆಗಳು ನಡೀತಾ ಇರಬೇಕು. ಈಗ ಏನು ಸಾಮಾಜಿಕ ಜಾಲತಾಣದ ಸಭೆಯನ್ನ ಇವತ್ತು ಚಿಕ್ಕನಹಳ್ಳಿಯಲ್ಲಿ ಮಾಡಿದ್ರ, ಇದೇ ರೀತಿ ಪ್ರತಿ ವಿಂಗಿನ ಸಭೆಗಳು ಕೂಡ ತಿಂಗಳಿಗೊಂದು 3 ತಿಂಗಳಿಗೊಂದು ಆಗ್ತಾ ಇರಬೇಕು. ಅದು ನಿರಂತರವಾಗಿ ಪಕ್ಷವನ್ನ ಕಟ್ಟುತ್ತೆ ಹಾಗೂ ಬೆಳೆಸುತ್ತೆ, ನಾವು ಮುಂದೆ ತಗೊಂಡು ಹೋಗ್ಬೋದು. ಅದೇ ರೀತಿ ಇವತ್ತು ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಮಾಜಿಕ ಜಾಲತಾಣ ಎಷ್ಟು ಪವರ್. ಇದೇ ಸಾಮಾಜಿಕ ಜಾಲತಾಣಕ್ಕೆ ಇವತ್ತು ಹೂ ಇಸ್ ಬೆಸ್ಟ್ CM ಅಂತ ನೀವು ಗೂಗಲ್ ಅಲ್ಲಿ ಕಮೆಂಟ್ ಮಾಡಿ, ಯಾರ ಹೆಸರು ಬರುತ್ತೆ ಗೊತ್ತಾ? ಯಾರ ಹೆಸರು ಬರಲ್ಲ, ಕುಮಾರಣ್ಣ ಹೆಸರು ಬರುತ್ತೆ. ಸಾಮಾಜಿಕ ಜಾಲತಾಣ ಗೊತ್ತು ಇವತ್ತು ಯಾರು ಬೆಸ್ಟ್ ಮುಖ್ಯಮಂತ್ರಿ ಅಂತ. ಹಾಗಾಗಿ ನಾವು ಕುಮಾರಣ್ಣ ಮಾಡಿರೋ 100 ಕಾರ್ಯಕ್ರಮಗಳಿದೆ, ದೇವೇಗೌಡರು ಮಾಡಿರೋ 100 ಕಾರ್ಯಕ್ರಮಗಳಿದೆ, ಪಕ್ಷದಲ್ಲಿ 100 ಕೆಲಸಗಳಾಗಿದ್ದಾವೆ. ಇಂಥ ಕೆಲಸಗಳನ್ನ ನಾವು ಜನರಿಗೆ ಅವ್ರು ತಿಳ್ಕೋತಾರಪ್ಪ ಅಂದ್ರೆ ಆಗಲ್ಲ. ಪದೇ ಅವ್ರಿಗೆ ನೆನಪಿಸ್ಕೊಡುವಂತ ಶಕ್ತಿನ ನೆನಪಿಸ್ಕೊಡುವ ಕೆಲಸವನ್ನ ನಾವು ನಿರಂತರವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಮಾಡಬೇಕು. ಆಮೇಲೆ ಇಲ್ಲಿ ಯಾರ್ಯಾರು ಸಾಮಾಜಿಕ ಜಾಲತಾಣದಲ್ಲಿ ಪದಾಧಿಕಾರಿಗಳಾಗಬೇಕು ಅಂತ ಇದ್ದೀರಾ, ಬಯಸ್ತೀರಾ, ನಾವು ನಾಳೆ ಬೆಳಿಬೇಕು ಅಂತ ಇದ್ದೀರಾ, ಇದು ಯಾರೋ ಸೊತ್ತಲ್ಲ.
ಕಂಟಿನ್ಯೂಸ್ ಆಗಿ 5 ವರ್ಷ 6 ವರ್ಷ 10 ವರ್ಷ ಅಧ್ಯಕ್ಷರಾಗಿರ್ಬೇಕು ಅನ್ನೋದು ಅಲ್ಲ. ನಿಮ್ಗಳಲ್ಲೂ ಕೂಡ ಕೇಪಬಿಲಿಟಿ ಅನ್ನೋದಿದ್ರೆ ನೀವುಗಳು ಕೂಡ ಸಂಘಟನೆ ನಾವು ಮಾಡ್ತೀವಿ, ನಾಳೆ ರಾಷ್ಟ್ರೀಯವಾಗಿ ನಾವು ಬೆಳಿಬೇಕು ಅಂತ ಇದ್ರೆ ಒಂದು ತೊಡಗಿಸ್ಕೊಳ್ಳಿ, ಒಂದು ಕಮಿಟ್ಮೆಂಟ್ ಅಂತ ಅನ್ನೋದನ್ನ ರೂಢಿಸ್ಕೊಳ್ಳಿ. ಎಲ್ಲರಿಗೂ ಸ್ಥಾನಮಾನವನ್ನ ಪಕ್ಷ ಕೊಡುತ್ತೆ. ನೀವುಗಳು ಮುಂದೆ ಬರಬೇಕು.